ಬೆಂಗಳೂರಲ್ಲಿ ಎಲ್ರಿಗೂ ಆಸೆಗಳಿರುತ್ತೆ, ಕನ್ಸಿರುತ್ತೆ. ಹೌದು. ಸೊ ಸಿಟಿ ನಿಯರ್ ನಾನು ಸೈಟ್ ತಗೋಬೇಕು. ನೋಡಿ ಸರ್, ನಿಮ್ಗೆ ರೋಡ್ ನೋಡಿ 30 ಫೀಟ್ ರೋಡ್ ಕೊಡ್ತಾ ಇದೀವಿ. ಹೌದು. ಈ ತರ ಮನೆ ಕಟ್ಟಕ್ಕೆ ನೀವು ಸೈಟ್ ಹುಡುಕ್ತಾ ಇದ್ದೀರಾ, ಬನ್ನಿ ನಾವು ಕೊಡ್ತೇವೆ. ಮತ್ತೆ ನಿಮ್ಗೆ ಎಂಟೈರ್ ಎಲ್ಲಾ ಸೈಟ್ಗೂ ನಿಮ್ಗೆ ಎಲೆಕ್ಟ್ರಿಸಿಟಿದು ಕರೆಂಟ್ ವೇ ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ವಾಟರ್ ಕನೆಕ್ಷನ್ ಪರ್ಟಿಕ್ಯುಲರ್ ಒಂದ್ ಸೈಟಿಗೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಒಂದ್ ಬಂದ್ಬಿಡುತ್ತೆ. ನೋಡಿ 10 ಅಡಿ ಕಾಂಪೌಂಡ್ ವಾಲ್ ರೆಡಿ ಇದೆ ನಮ್ಮ ಲೇಔಟ್ ಅಲ್ಲಿ. ಬೆಟರ್ ಚಾಯ್ಸ್ ಏನಕ್ಕಂದ್ರೆ ಕ್ಲೋಸ್ ಟು ಸಿಟಿ ಇರೋದ್ರಿಂದ. ಸೊ ನೀವು ಇವಾಗ ಇನ್ವೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ 2 ಇಯರ್ಸ್ಗೆ ಇದು ಡಬಲ್ ಆಗೋ ಚಾನ್ಸಸ್ 99% ಇದೆ. ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಬೆಂಗಳೂರಲ್ಲಿ ತಮ್ಮದೇ ಆದ ಸೈಟ್ ತಗೊಳ್ಬೇಕು, ಮನೆ ಕಟ್ಟಬೇಕಂತ. ನಿಮ್ಮೆಲ್ಲರ ಆಸೆ ಈಗ ನನಸಾಗುತ್ತೆ. ನೀವು ಸಹಿತ ಬೆಂಗಳೂರಲ್ಲಿ ತುಂಬಾ ಬೆಸ್ಟ್ ಆಗಿರುವಂಥ ಸೈಟ್ಸನ್ನು ಡೈರೆಕ್ಟ್ ಓನರಿಂದ ಪರ್ಚೇಸ್ ಮಾಡ್ಬೋದು. ಯಾವುದೇ ಮಿಡಲ್ ಮ್ಯಾನ್ ಇರಲ್ಲ, ಬ್ರೋಕರ್ ಇರಲ್ಲ, ಡೈರೆಕ್ಟ್ ಓನರಿಂದ ತಗೊಳ್ಳೋದ್ರಿಂದ ತುಂಬಾ ಬೆಸ್ಟ್ ಪ್ರೈಸ್ ಇರುತ್ತೆ. ಹಾಗೂ ಯಾವುದೇ ಬೆಂಗಳೂರು ಹೊರಗಡೆ ಅಂತಲ್ಲ, ಅಲ್ಲೆಲ್ಲ ನೋಡಿ ಎಷ್ಟು ಮನೆ ಇದಾವಂತ. ಫುಲ್ ಮನೆ ಇರುತ್ತೆ. ಸೈಟ್ಸ್ ಇರೋದು ಮೀನಾಕ್ಷಿ ಮಾಲ್ ಹತ್ರ, ಬನ್ನೇರ್ಘಟ್ಟ ಮೇನ್ ರೋಡಲ್ಲೇ ಇರೋದು. ಮೇನ್ ಬೆಂಗಳೂರು ಸಿಟಿನಲ್ಲೇ ಇರೋದ್ರಿಂದ ತುಂಬಾ ಬೆಸ್ಟ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಸಹಿತ ನೀವು ಬಡವರಾಗಿರಲಿ ಶ್ರೀಮಂತರಾಗಿರಲಿ ಪ್ರತಿಯೊಬ್ಬರು ಅಫೋರ್ಡ್ ಮಾಡುವಂಥ ಇಲ್ಲಿ ಸೈಟ್ಸ್ ಸಿಗ್ತಾ ಇದ್ದಾವೆ. ಈಗ ಬನ್ನಿ ಇಲ್ಲಿನ ಓನರ್ನೊಂದಿಗೆ ಭೇಟಿ ನೀಡೋಣ. ಯಾವೆಲ್ಲ ಸೈಟ್ಸ್ ಇದ್ದಾವೆ, ಎಷ್ಟು ಸೈಟ್ಸ್ ಇದೆ, ಯಾವ ಥರ ಬುಕ್ಕಿಂಗ್ ಮಾಡ್ಬೋದು ಅಂತ ಕಂಪ್ಲೀಟ್ ಮಾಹಿತಿಯನ್ನು ನಾವು ನೋಡೋಣ. ಈಗ ನಮ್ಮ ಜೊತೆಲಿದ್ದಾರೆ ಈ ಒಂದು ಲೇಔಟ್ನ ಓನರ್. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಫಸ್ಟ್ ಆಫ್ ಆಲ್ ಈ ಲೇಔಟ್ನ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್, ಎಲ್ಲಿ ಬರುತ್ತೆ ಸರ್? ಇದು ನಿಮಗೆ ರಾಯಲ್ ಮೀನಾಕ್ಷಿ ಮಾಲ್ ನಿಯರ್ ಆಗುತ್ತೆ. ಓಕೆ. JP ನಗರ್ ನಿಯರ್, ಬನ್ನೇರ್ಘಟ್ಟ ಮೇನ್ ರೋಡ್, ಬನ್ನೇರ್ಘಟ್ಟ ನೈಸ್ ರೋಡ್ ಜಂಕ್ಷನ್ ಇದೆ, ಅಲ್ಲಿಗೆ ತುಂಬಾ ನಿಯರ್ ಆಗುತ್ತೆ. ಓಕೆ. ಸೊ ನೋಡ್ತಾ ಇದ್ದೀರಾ ಸರ್, ನೋಡಿ ಇಲ್ಲೆಲ್ಲ ಫುಲ್ ಮನೆಗಳಿದೆ. ಹೌದು. ಎಂಟೈರ್ ಲೇಔಟ್ ನಿಮಗೆ ಫುಲ್ ಡೆವಲಪ್ಮೆಂಟ್ ಆಗಿದೆ, ಕ್ರೌಡೆಡ್ ಏರಿಯಾ. ಫುಲ್ ನಿಮ್ಗೆ ಮನೆಗಳೆಲ್ಲ ಇದೆ, ಸರೌಂಡಿಂಗ್ ಎಲ್ಲ ಮನೆಗಳೆಲ್ಲ ಬಂದಿದೆ. ಓಕೆ, ಆರಾಮಾಗಿ ಮನೆ ಕಟ್ಕೊಂಡು ಇರಬಹುದಲ್ವಾ ಸರ್ ಇಲ್ಲಿ? ಸರ್, ನೀವು ರೆಡಿ ಟು ರಿಜಿಸ್ಟ್ರೇಷನ್, ನಿಮ್ಗೆ ಇವಾಗಲೇ ಮನೆ ಕಟ್ಟಿ ಕೂಡ ರೆಂಟಲ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಈ ಲೊಕೇಶನ್ ಅಲ್ಲಿ. ಟೋಟಲ್ ಎಷ್ಟು ಸೈಟ್ ಇದಾವೆ ಸರ್ ಇಲ್ಲಿ? ಸರ್, ಟೋಟಲ್ 167 ಸೈಟ್ ಬರುತ್ತೆ ಇಲ್ಲಿ. ಓಕೆ. ಅದರಲ್ಲಿ ಆಲ್ಮೋಸ್ಟ್ 60 ನಾವು ಆಲ್ರೆಡಿ ಬ್ಲಾಕ್ ಮಾಡಿದೀವಿ. 60 to 70 ಸೋಲ್ಡ್ ಔಟ್ ಆಗಿದೆ. ಕ್ಲೋಸ್ ಟು ನಿಮಗೆ 100 ಸೈಟ್ ಅವೈಲೇಬಲ್ ಇದೆ ಸರ್ ಇವಾಗ. ಎಸ್ ಸರ್. ಏನೆಲ್ಲ ಅಮ್ಯುನಿಟೀಸ್ ಇದೆ ಸರ್ ಈ ಒಂದು ಲೇಔಟ್ ಅಲ್ಲಿ? ಸರ್ ನೋಡಿ ಸರ್, ನಿಮ್ಗೆ ರೋಡ್ ನೋಡಿ 30 ಫೀಟ್ ರೋಡ್ ಕೊಡ್ತಾ ಇದೀವಿ. 30 ಅಡಿ ರೋಡ್ ಇರುತ್ತೆ ನಿಮ್ಗೆ. ಎಸ್ ಸರ್. ಸ್ಟ್ರೀಟ್ ಲೈಟ್ ನೋಡಿ ಸರ್, ಸೊ ಅಡ್ವಾನ್ಸ್ ಆಗಿ ಕೊಟ್ಟಿದೀವಿ ನಿಮ್ಗೆ, ಅಡ್ವಾನ್ಸ್ ಟೆಕ್ನಾಲಜಿದು. ಡಿಫರೆಂಟ್ ಆಗಿದೆ ಸ್ಟ್ರೀಟ್ ಲೈಟ್. ಹೌದು ಸರ್. ಮತ್ತೆ ನಿಮ್ಗೆ ಎಂಟೈರ್ ಎಲ್ಲಾ ಸೈಟ್ಗೂ ನಿಮ್ಗೆ ಎಲೆಕ್ಟ್ರಿಸಿಟಿದು ಕರೆಂಟ್ ವೇ ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ಓಕೆ. ಓಕೆನಾ? ಸೊ ಇಂಡಿವಿಜುವಲ್ ಸೈಟ್ ಮಾರ್ಕ್ ಇರುತ್ತೆ. ಓಕೆ. ಪ್ರತಿಯೊಂದು ಮೇಲೂ ನಂಬರ್ ಎಲ್ಲ ಇದ್ದೇ ಇರುತ್ತೆ. ಮತ್ತೆ ಅದಕ್ಕೆ ನಾವು ಎಲೆಕ್ಟ್ರಿಸಿಟಿ ಇನ್ನು ಒಳಗಡೆನೆ ಕೊಡ್ತಾ ಇದೀವಿ ನಿಮ್ಗೆ, ಕಂಬದಲ್ಲಿ ಯಾವ್ದು ಬರಲ್ಲ, ಎಲ್ಲ ಒಳಗಡೆನೆ ಬಂದ್ಬಿಡುತ್ತೆ. ಅಂಡರ್ಗ್ರೌಂಡ್ ಸಿಸ್ಟಮ್ ಬಂದ್ಬಿಟ್ಟಿದೆ. ವಾಟರ್ ಕನೆಕ್ಷನ್ ಪರ್ಟಿಕ್ಯುಲರ್ ಒಂದ್ ಸೈಟಿಗೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಒಂದ್ ಬಂದ್ಬಿಡುತ್ತೆ. ಆಮೇಲೆ ನಿಮ್ಗೆ ಡ್ರೈನೇಜ್ ಕನೆಕ್ಷನ್. ಸೊ ಡ್ರೈನೇಜ್ ಕನೆಕ್ಷನ್ ಕೂಡ ಒಂದೊಂದ್ ಸೈಟಿಗೆ ಸಪರೇಟ್ ಆಗಿ ಬಂದ್ಬಿಡುತ್ತೆ. ಸೊ ನಿಮ್ಗೆ ಇದು ಪಾತ್ವೆ. ಸೊ ಈ ತರ ಫುಟ್ಪಾತ್ ಮಾಡಿದ್ರೆ. ಹೌದು. ಓಕೆ, ನೋಡ್ತಿರ್ಬೋದು ಆಲ್ ಇನ್ ಒನ್ ಅಮ್ಯುನಿಟೀಸ್ ಎಲ್ಲ ನಿಮ್ಗೆ ಸಿಗುತ್ತೆ ಇಲ್ಲಿ ಸ್ಪೆಷಲಿ. ಮತ್ತೆ ಸರ್, ಏನೆಲ್ಲ ಡೈಮೆನ್ಷನಲ್ ಸೈಟ್ಸ್ ಇದಾವೆ ಸರ್? ಸರ್, ಎಂಟೈರ್ ಲೇಔಟ್ ನಾವು 30-40 ಮಾಡಿದೀವಿ. ಇವಾಗ 30-50-40-60 ಮಾಡಿದ್ರೆ ಬಜೆಟ್ ಜಾಸ್ತಿ ಆಗ್ಬಿಡುತ್ತೆ. ಹೌದು. ಸೊ 30-40 ಮಾಡಿದ್ರೆ ಎಲ್ಲರೂ ಕಾಮನ್ ಪೀಪಲ್ ಇಂದ ಹಿಡಿದು ಎಲ್ಲರೂ ಕೂಡ ತಗೊಳಕ್ ಈಸಿ ಆಗುತ್ತೆ. ಹೌದು. ಎಂಟೈರ್ ಲೇಔಟ್ ನಿಮ್ಗೆ 30-40 ಡೈಮೆನ್ಷನ್ ಬಂದ್ಬಿಡುತ್ತೆ. ಎಲ್ಲ 1200 ಸ್ಕ್ವೇರ್ ಫೀಟ್ ಅಲ್ಲಿ ಬಿಡುತ್ತೆ ಟೋಟಲಿ. ನೋಡ್ತಿರ್ಬೋದು. ಮತ್ತೆ ಯಾವೆಲ್ಲ ಫೇಸಿಂಗ್ ಅಲ್ಲಿ ಸಿಗುತ್ತೆ ಸರ್? ಸರ್, ಇದು ಗುಡ್ ನ್ಯೂಸ್. ಅಂದ್ರೆ ಇದು ಬಂದ್ಬಿಟ್ಟು ನಮ್ಗೆ ನಾರ್ತ್ ಈಸ್ಟ್ ನಾರ್ತ್ ವೆಸ್ಟ್ ಇರೋದ್ರಿಂದ ಓಕೆ, ನೀವು ಈಸ್ಟ್ ಫೇಸಿಂಗ್ ತಗೊಂಡ್ರು ಕೂಡ ನಾರ್ತ್ ಈಸ್ಟ್ ಮನೆ ಕಟ್ಕೋಬಹುದು, ವೆಸ್ಟ್ ಫೇಸಿಂಗ್ ತಗೊಂಡ್ರು ಕೂಡ ನಾರ್ತ್ ಫೇಸಿಂಗ್ ಮನೆ ಕಟ್ಕೋಬಹುದು. ಸೊ ಇದು ನಾರ್ತ್ ಈಸ್ಟ್ ನಾರ್ತ್ ವೆಸ್ಟ್ ಬಂದಿದೆ ಸರ್, ಅದು ನಿಮ್ಗೆ ಪ್ಲಸ್ ಪಾಯಿಂಟ್. ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬಹುದು. ನೋಡಿ, ನೀವು ಕಾಂಪೌಂಡ್ ವಾಲ್ ಎಂಟೈರ್ ಲೇಔಟ್ ಗೆ ಕವರ್ ಮಾಡಿದೀವಿ. ಲೇಔಟ್ ಎಲ್ಲಿದೆ ಎಲ್ಲಾ ಕಡೆ ಕಾಂಪೌಂಡ್ ವಾಲ್ ನಿಮ್ಗೆ ಕವರ್ ಮಾಡಿದೀವಿ. ಮತ್ತೆ ನಿಮ್ಗೆ ತುಂಬಾ ಹೈಟ್ ಆಗಿ ಅರೌಂಡ್ 10 ಫೀಟ್ ಪ್ಲಸ್ ನಿಮ್ಗೆ ಕಾಂಪೌಂಡ್ ವಾಲ್ ಸಿಗುತ್ತೆ ಸರ್. ಸರ್, ಇಲ್ಲಿ ಸೈಟ್ಸ್ ಅನ್ನ ತಗೊಂಡ್ರೆ ಮುಂದೆ ಫ್ಯೂಚರ್ ಅಲ್ಲಿ ಯಾವ ತರ ಬೆನಿಫಿಟ್ ಆಗುತ್ತೆ ಸರ್? ಸರ್, ಬೆಂಗಳೂರಲ್ಲಿ ಎಲ್ರಿಗೂ ಆಸೆಗಳಿರುತ್ತೆ, ಕನ್ಸಿರುತ್ತೆ. ಹೌದು. ಸೊ ಸಿಟಿ ನಿಯರ್ ನಾನು ಸೈಟ್ ತಗೋಬೇಕು, ತುಂಬಾ ಒಳಗಡೆ ಇರಬಾರ್ದು, ಸಿಟಿ ನಿಯರ್ ಅಲ್ಲೇ ಇರಬೇಕು ಅಂತ. ಸೊ ಅಂತವ್ರಿಗೆ ಇದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇನ್ವೆಸ್ಟ್ ಮಾಡೋರಿಗೆ ಕೂಡ ಸೊ ತುಂಬಾ ಬೆಟರ್ ಚಾಯ್ಸ್. ಏನಕ್ಕಂದ್ರೆ ಕ್ಲೋಸ್ ಟು ಸಿಟಿ ಇರೋದ್ರಿಂದ. ಸೊ ನೀವು ಇವಾಗ ಇನ್ವೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ 2 ಇಯರ್ಸ್ಗೆ ಇದು ಡಬಲ್ ಆಗೋ ಚಾನ್ಸಸ್ 99% ಇದೆ. ಯಾಕಂದ್ರೆ ಆಲ್ರೆಡಿ ಇದು BBMP ಲೊಕೇಶನ್ ನಿಯರ್ ಇರೋದ್ರಿಂದ. ಸೊ ಇದು ನಿಮ್ಗೆ ವರ್ಸ್ಟ್ ಕೇಸ್ 2 ವರ್ಷ ವೈಟ್ ಮಾಡಿ ಇನ್ವೆಸ್ಟ್ ಮಾಡಿ. ಸೊ ನಿಮ್ಗೆ ಖಂಡಿತ ನಿಮ್ಗೆ ಇಲ್ಲಿ ಬೆಸ್ಟ್ ರಿಟರ್ನ್ ಸಿಗುತ್ತೆ ಸರ್. ಎಸ್ ಸರ್. ಮತ್ತೆ ಲೀಗಲ್ ಎಲ್ಲ ನೋಡೋದಾದ್ರೆ ಏನ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್? ಸರ್, ಇದು ಎಂಟರ್ ಲೇಔಟ್ ಈ ಖಾತಾ ಇದೆ, ಅದ್ರ ಬಗ್ಗೆ ವರಿ ಇಲ್ಲ. ಸೊ ನಿಮ್ಗೆ BBMP ಕಂಟ್ರೋಲಿಗೆ ಬಂದಾಗ ಏನೇನ್ ಡಾಕ್ಯುಮೆಂಟೇಶನ್ ಬೇಕು ಅದೆಲ್ಲ ನಾವು ರೆಡಿ ಮಾಡಿದೀವಿ. ರೂಲ್ಸ್ ಇರುತ್ತೆ, 30 ಫೀಟ್ ರೋಡ್ ಇರಬೇಕು, ಮೇನ್ ರೋಡ್ 40 ಫೀಟ್ ಇರಬೇಕು, ಎಂಟರ್ ಲೇಔಟಿಗೆ ಎಲ್ಲ ಫೆಸಿಲಿಟೀಸ್ ಇರಬೇಕು ಅಂತ ಅದೆಲ್ಲ ನಾವು ರೆಡಿ ಮಾಡಿ ಕೊಟ್ಬಿಟ್ಟಿದೀವಿ. ಈಗ BBMP ಅಪ್ರೂವ್ಡ್ ಸೈಟ್ ಗಳು ಹೇಗೆ ಬಂದಾಗ ಯಾವ ತರ ರೆಡಿ ಇರುತ್ತೆ ಅದನ್ನೆಲ್ಲ ನಾವು ಇವಾಗ ರೆಡಿ ಮಾಡಿ ಕೊಟ್ಬಿಟ್ಟಿದೀವಿ ಸರ್ ಆಲ್ರೆಡಿ. ಸೊ ಅದರಿಂದ ಅವರು ಇನ್ವೆಸ್ಟ್ ಮಾಡಿದ್ರೆ 2 ಇಯರ್ಸ್ ವೇಟ್ ಮಾಡಿದ್ರೆ ಸಾಕು, ಈ ಲೊಕೇಶನ್ ಬೂಮ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ.
ಮತ್ತೆ ಸರ್ ಇಲ್ಲಿ ಯಾರಾದ್ರೂ ಮನೆ ಕಟ್ಟಿದ್ರೆ ಅವ್ರಿಗೆ ನಿಯರ್ ಬೈ ಸ್ಕೂಲ್ ಹಾಸ್ಪಿಟಲ್ ಎಲ್ಲ ಇದೆಯಾ ಸರ್? ಸರ್ ನಿಮಗೆ ಜಸ್ಟ್ ಒಂದು 1/2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಇದೆ ಸರ್. ಇದು ಸಿಟಿನೇ ನಿಮಗೆ, ಇದೇನು ಇನ್ಸೈಡ್ ಇಲ್ಲ. ಹೌದು. ಸೊ ನಿಮಗೆ ಎಲ್ಲ 1 ಅಥವಾ ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಹಾಸ್ಪಿಟಲ್ಸ್ ಇದೆ. ನಿಮ್ಗೆ ಏನೇ ಬೇಕಾದ ತರಕಾರಿ ಅಥವಾ ಏನೇ ಬೇಕಾದ ತಗೊಳ್ಳೋಕೆ ನಿಮ್ಗೆಲ್ಲ ನಿಯರ್ ಇದೆ. ಎಸ್ ಸರ್. ಚಿಕ್ಕ ಶಾಪಿಂಗ್ ಮಾಲ್ಗಳೆಲ್ಲ ತುಂಬಾ ಹತ್ರ ಇದೆ. ಓಕೆ, ಮತ್ತೆ ಇಲ್ಲೇನ್ ಸರ್ ಆಲ್ರೆಡಿ ಮನೆ ಕಟ್ತಾ ಇದ್ದಾರೆ, ಇಲ್ಲೇನ್ ಕಸ್ಟಮರ್ದೇ ಇದೆ ಎಸ್ ಸರ್. ಇದು ನಮ್ಮ ಲೇಔಟ್ ಅಲ್ಲಿ ನಾವು ಫಸ್ಟ್ ಆಲ್ಮೋಸ್ಟ್ ಅಲ್ಲಿ 60 to 70 ಸೈಟ್ ಸೇಲ್ ಆಗಿದೆ ಅಲ್ವಾ. ಹೌದು. ಆಲ್ರೆಡಿ ಅವ್ರು ಮನೆ ರಿಜಿಸ್ಟರ್ ಆಗಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ. ಇದೊಂದೇ ಅಲ್ಲ, ನೀವು ಅಲ್ಲಿ ಕೂಡ ನೋಡ್ಬೋದು. ಸೊ ಆ ಲೈನ್ ಅಲ್ಲಿ 2-3 ಮನೆ ಬರ್ತಾ ಇದೆ. ಈಗ ಆಲ್ರೆಡಿ ಒಂದು ಮನೆ ಅಲ್ಲಿ ತನಕ ಆಗಿದೆ. ಸೊ ನಿಮ್ಗೆ ಇನ್ನ 3-4 ಮನೆ ಈಗ ಬರ್ತಾ ಇದೆ. ಟೋಟಲ್ ನಮ್ಗೆ ಗೊತ್ತಿರೋಂಗೆ 25 ಮನೆ ಈಗ ಬರುತ್ತೆ ಈ ಲೇಔಟ್ ಅಲ್ಲಿ. 2 ಮಂತ್ಸ್ ಅಲ್ಲಿ ಆಲ್ರೆಡಿ ನಿಮ್ಗೆ 25 ಮನೆ ಮೇಲೆ ಬರುತ್ತೆ ಇಲ್ಲಿ. ಎಸ್, ನೀವು ಸಹ ಇಲ್ಲಿ ಆರಾಮಾಗಿ ಮನೆ ಕಟ್ಟಿರ್ಬೋದು. ಕಂಪ್ಲೀಟ್ ರೆಡಿ ಇದೆ ಸೈಟ್, ಯಾವುದೇ ರೀತಿ ಪೆಂಡಿಂಗ್ ವರ್ಕ್ ಇಲ್ಲಿ ನಿಮ್ಗೆ ಇರಲ್ಲ. ಲೊಕೇಶನ್ ಅಲ್ಲಿ ತುಂಬಾ ಜನ ಇಲ್ಲಿ ತಗೊಳ್ಳೋರೆಲ್ಲ ಮನೆ ಕಟ್ಟಿ ಇಲ್ಲಿ ಇರೋಕೋಸ್ಕರನೇ ಚೂಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಏನಕ್ಕಂದ್ರೆ ಇದು ತುಂಬಾ ಸಿಟಿಗೆ ಹತ್ರ ಇದೆ. ಅವ್ರಿಗೆ ಏನೇನ್ ಬೇಕು ನೀಡ್ಸ್ ಎಲ್ಲ ಹತ್ರನೇ ಸಿಗೋದ್ರಿಂದ ಇಲ್ಲಿ ಎಲ್ಲರೂ ಕೂಡ ತಗೊಂಡವರು 99% ಮನೆ ಕಟ್ಕೊಳ್ತಾ ಇದ್ದಾರೆ. ಹೌದು. ಸೊ ಯಾವ್ದು ಪೆಂಡಿಂಗ್ ಏನಿ ವರ್ಕ್ ಅಪರ್ಚುನಿಟಿ ಎಲ್ರಿಗೂ ಸಿಗಲ್ಲ. ಯಾಕಂದ್ರೆ ಇದು ಸಿಟಿ ಲೊಕೇಶನ್ ಅಲ್ಲೇ ಇದೆ. ಸೊ ನೀವು ಇವಾಗ ಇನ್ವೆಸ್ಟ್ ಮಾಡಿದ್ರೆ, ಸೊ ಯಾರ್ಯಾರು ಇನ್ವೆಸ್ಟ್ ಮಾಡ್ತಾರೋ ಅವರಿಗೆ ಇದು ಬಂದ್ಬಿಟ್ಟು ಬೆಸ್ಟ್ ರಿಟರ್ನ್ಸ್ ಆಗುತ್ತೆ. ಮತ್ತೆ ಈ ತರ ಜಾಗಗಳಲ್ಲಿ ಇನ್ವೆಸ್ಟ್ ಮಾಡೋ ಅಪರ್ಚುನಿಟಿ ಎಲ್ರಿಗೂ ಸಿಗಲ್ಲ. ಖಂಡಿತ ನೀವು ಖುಷಿಯಿಂದ ಇನ್ವೆಸ್ಟ್ ಮಾಡ್ಬೋದು ಸರ್ ಇಲ್ಲಿ. ಮತ್ತೆ ಸರ್ ಈಗ ಸೈಟ್ ಬಗ್ಗೆ ಅಂತೂ ಎಲ್ಲ ನಾವು ತಿಳಿದುಕೊಂಡ್ವಿ. ಈಗ ಮೇನ್ ಇಂಪಾರ್ಟೆಂಟ್ ಪ್ರೈಸ್ ಏನಾಗಿರುತ್ತೆ ಸರ್ ಸೈಟ್ ಎಂದು? ಸರ್ ನಾವು ಇನ್ನ ಲಾಂಚ್ ಮಾಡಿಲ್ಲ ಸರ್. ಇದೆಲ್ಲ ನಮ್ಗೆ ಲಾಂಚ್ ಮಾಡೋದಕ್ಕೆ ಇನ್ನ 20 days ಆಗುತ್ತೆ. ಓಕೆ. ಸೊ ನಾವು ಅವಾಗ 3,990 ಪ್ಲಾನ್ ಮಾಡ್ತಾ ಇದೀವಿ. ಬಟ್ ನಾವು ಇವಾಗ ಆ ಪ್ರೈಸ್ ಹೇಳ್ತಾ ಇಲ್ಲ. 3,500 per square feet. ಓನ್ಲಿ 3,500 ಅಲ್ಲಿ ಮೇನ್ ಸಿಟಿನಲ್ಲಿ ಕೊಡ್ತಾ ಇದ್ದೀರಾ ಸರ್? ಅದರಲ್ಲೂ ಕೂಡ ಬಿಟ್ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ಬರೋ 30 ಜನಗೆ ಅಂದ್ರೆ 30 ಕಸ್ಟಮರ್ಸ್ಗೆ 3,500ಗೆ ನಾವು ಕೊಡ್ತಾ ಇದೀವಿ. ಅದರ ಕೂಡ ನೆಗೋಷಿಯೇಟ್ ಮಾಡಿ ಕೊಡ್ತೀವಿ. ಸೊ ನೆಕ್ಸ್ಟ್ ಲಾಂಚ್ ಮಾಡಿದ್ವಿ ಅಂದ್ರೆ ಮಿನಿಮಮ್ ವಸ್ಟ್ಗೆ 3,990 per square feet ಇರುತ್ತೆ ಸರ್ ಇಲ್ಲಿ. ಓಕೆ ಗೆಳೆಯರೆ, ಮೇನ್ ಸಿಟಿನಲ್ಲಿ ಈ ಒಂದು ಪ್ರೈಸ್ ಸಿಗಬೇಕಂದ್ರೆ ನಿಮಗೂ ಸಹ ಬೆಸ್ಟ್ ಆಪರ್ಚುನಿಟಿ ಇರುತ್ತೆ. ನೀವು ಸಹ ಮಿಸ್ ಮಾಡ್ಕೊಳ್ಬೇಡಿ. ಸರ್ ಏನಾದರೂ ಲೋನ್ ಫೆಸಿಲಿಟಿನೂ ಕೊಡ್ತೀರಾ ಸರ್? ಸರ್ ಖಂಡಿತ ಸರ್. ಇಂಥ ಲೇಔಟ್ ಮಾಡಿದಾಗ ಲೋನ್ ಆಪರ್ಚುನಿಟಿ ಇಲ್ಲ ಅಂದ್ರೆ ನಮಗೆ ಕಷ್ಟ ಆಗುತ್ತೆ, ತಗೊಳ್ಳೋರಿಗೆ ಕೂಡ ಕಷ್ಟ ಆಗುತ್ತೆ. ಹೌದು. ಸೊ ಅಪ್ ಟು 80% ಅವರಿಗೆ ಲೋನ್ ಆಗುತ್ತೆ. ಅದ್ರ ಬಗ್ಗೆ ವರಿನೇ ಇಲ್ಲ. ಸೈಟ್ ಲೋನ್ ಅವರಿಗೆ 80% ತನಕ ಸಿಗುತ್ತೆ ಸರ್. ಮತ್ತೆ ಯಾವ ತರ ಬುಕಿಂಗ್ ಮಾಡಬಹುದು ಸರ್ ಸೈಟ್ಸ್ ಅನ್ನು? ಸರ್ ಇಲ್ಲಿ ಬುಕಿಂಗ್ ಗೆ ನಾವು 2 ಲಕ್ಷ 3 ಲಕ್ಷ ಎಲ್ಲ ಕೇಳಲ್ಲ. ಜಸ್ಟ್ ನಿಮ್ಗೆ ಓಕೆ ಆಯ್ತು ಅಂದ್ರೆ ನಾವು 50,000 ಕೇಳ್ತೀವಿ. ಸೊ ಅದು 50,000 ಕೊಟ್ಟರೆ ನಾವು ಬ್ಲಾಕ್ ಮಾಡ್ತೀವಿ. ಅವ್ರ ನೇಮ್ಗೆ ಸೈಟ್ ಬ್ಲಾಕ್ ಆಗುತ್ತೆ. ಸೊ ನೆಕ್ಸ್ಟ್ ಅವರಿಗೆ ಲೀಗಲ್ ಕೊಡ್ತೀವಿ. ಲೀಗಲ್ ವೆರಿಫಿಕೇಶನ್ ಆದ್ಮೇಲೆ ಅಗ್ರಿಮೆಂಟ್ ವ್ಯಾಲ್ಯೂ ನೆಕ್ಸ್ಟ್ ರಿಜಿಸ್ಟ್ರೇಷನ್ ತನಕ ಆಗುತ್ತೆ ಸರ್. ಮೋಸ್ಟ್ ಎಲ್ಲರೂ ಕೂಡ ಲೋನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಲೋನ್ ಅಪ್ ಟು 80% ಸಿಕ್ಕೇ ಸಿಗುತ್ತೆ, ಅದ್ರ ಬಗ್ಗೆ ವರಿ ಇಲ್ಲ. ಫುಲ್ ಫಂಡ್ ಆದ್ರೂ ಓಕೆ, ನೋ ಪ್ರಾಬ್ಲಮ್. ಸೊ ಅವರಿಗೆ ಜಸ್ಟ್ 50,000 ರೂಪೀಸ್ ಕೊಟ್ಟು ಅವರು ಬ್ಲಾಕ್ ಮಾಡ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ಅವರಿಗೆ ಲೋನು ರಿಜಿಸ್ಟ್ರೇಷನ್ ಬಗ್ಗೆ ನಾವು ನೋಡ್ಕೊಳ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ನೀವು ಸಹ ಒಮ್ಮೆ ಕಾಲ್ ಮಾಡಿ. ಸರ್ ಇನ್ನೂ ಹೆಚ್ಚಿನ ಮಾಹಿತಿ ಸಹಿತ ಕೊಡ್ತಾರೆ. ಸರ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ನಮಗೆ ಡೀಟೇಲ್ ಆಗಿ ಹೇಳಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.